ಕುಂದಾನಗರಿಯಲ್ಲಿ ಏನು ಇನ್ ಮುಂದೆ ಸವದಿಯ ಒಂದು ಸಾಹುಕಾರ ಅಬ್ಬರ ಶುರುವಾಗುವಂಥದ್ದು. ಡಿಕೆ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿಗೆ ಒಲಿದಂತಹ ಸಹಕಾರ ಖಾತೆ, ಸವದಿಗೆ ಸಹಕಾರ ಖಾತೆ ಸಿಗ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಸಂಚಲನ ಉಂಟಾಗಿದೆ. ನೋಡಿ, ಕುಂದಾನಗರಿಯಲ್ಲಿ ಇನ್ ಮುಂದೆ ಸವದಿ ಸಾಹುಕಾರ ಅಬ್ಬರ ಜೋರು. ಡಿಕೆ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿಗೆ ಒಲಿದಂತಹ ಸಾಹುಕಾರ ಅಂದ್ರೆ ಸಹಕಾರ ಖಾತೆ, ಸವದಿಗೆ ಸಹಕಾರ ಖಾತೆಯ ಸಿಗದಂತೆ ಬೆಳಗಾವಿಯಲ್ಲಿ ಸಂಚಲನ ಉಂಟಾಗ್ತಾ ಇದೆ. ಸಿಗ್ತಾ ಇದ್ದಂತೆ ಬೆಳಗಾವಿ ಮೇಲೆ ಹಿಡಿತಕ್ಕೆ ನಡೆಯಲಿದೆಯಾ ನಾಯಕರ ಒಂದು ಸಮರ ಅಂತ ಬೆಳಗಾವಿಯಲ್ಲಿ ಅದಲು ಬದಲಾಯ್ತಾ ಸಾಹುಕಾರ ಲೆಕ್ಕಾಚಾರ ಅಂತ 6 ತಿಂಗಳ ಹಿಂದೆಯಷ್ಟೇ ಸವದಿಗೆ ಕೈ ತಪ್ಪಿದಂತಹ ಅಪೆಕ್ಸ್ ಬ್ಯಾಂಕ್ನ ಹುದ್ದೆ, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ರಾಹುಲ್ ಜಾರಕಿಹೊಳಿ ಇಲ್ಲಿ ಆಯ್ಕೆ ಆದ್ರು. 20 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿದ್ದಂತಹ ಸವದಿ 6 ತಿಂಗಳ ಹಿಂದೆಯಷ್ಟೇ ಮಗನಿಗೆ ಹುದ್ದೆಯನ್ನ ಜಾರಕಿಹೊಳಿ ಕೊಡಿಸಿದ್ರು. ಇಲ್ಲಿ ಅವ್ರ ಕೈ ತಪ್ಪಿತ್ತು ಅಪೆಕ್ಸ್ ಬ್ಯಾಂಕ್, ಲಕ್ಷ್ಮಣ್ ಸವದಿ ಕೈ ತಪ್ಪಿತ್ತು, ಜಾರಕಿಹೊಳಿ ಅವರ ಮಗನಿಗೆ ನೀಡಲಾಗಿತ್ತು. 6 ತಿಂಗಳ ಹಿಂದೆ ಅಷ್ಟೇ ಮಗನಿಗೆ ಹುದ್ದೆಯನ್ನ ಜಾರಕಿಹೊಳಿ ಕೊಡಿಸಿದ್ರು. ರಾಹುಲ್ ಜಾರಕಿಹೊಳಿ ಅವರಿಗೆ ನಿರ್ದೇಶಕ ಸ್ಥಾನ ಸಿಕ್ಕಿತ್ತು. ಕುಂದಾನಗರಿಯಲ್ಲಿ ಇನ್ನು ಮುಂದೆ ಸವದಿ ಸಾಹುಕಾರ ಅಬ್ಬರ. ಡಿಕೆ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿಗೆ ಸಹಕಾರ ಖಾತೆ ಒಲಿದಿದೆ. ಸವದಿಗೆ ಸಹಕಾರ ಖಾತೆ ಸಿಗ್ತಾ ಇದ್ದಂತೆ ಬೆಳಗಾವಿಯಲ್ಲಿ ನೋಡಿ ಸಂಚಲನ ಉಂಟಾಗಿದೆ. ಬೆಳಗಾವಿ ಮೇಲೆ ಹಿಡಿತಕ್ಕೆ ನಡೆಯಲಿದೆಯಾ ನಾಯಕರ ಸಮರ ಅಂತ ಬೆಳಗಾವಿಯಲ್ಲಿ ಅದಲು ಬದಲಾಯ್ತಾ ಸಾಹುಕಾರ ಲೆಕ್ಕಾಚಾರ. 6 ತಿಂಗಳ ಹಿಂದೆಯಷ್ಟೇ ಸವದಿಗೆ ಕೈ ತಪ್ಪಿದಂತಹ ಅಪೆಕ್ಸ್ ಬ್ಯಾಂಕ್ನ ಹುದ್ದೆ, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ರಾಹುಲ್ ಜಾರಕಿಹೊಳಿ ಆಯ್ಕೆಯಾಗಿದ್ರು. 20 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿದ್ದಂತಹ ಸವದಿ 6 ತಿಂಗಳ ಹಿಂದೆ ಅಷ್ಟೇ ಈ ಸ್ಥಾನವನ್ನು ಜಾರಕಿಹೊಳಿ ಮಗನಿಗೆ ನೀಡಲಾಗಿತ್ತು. 20 ವರ್ಷಗಳಿಂದ ನಿರ್ದೇಶಕರಾಗಿದ್ರು ಲಕ್ಷ್ಮಣ್ ಸವದಿ ಬ್ಯಾಂಕ್ಗೆ. ಆದರೆ 6 ತಿಂಗಳ ಹಿಂದೆ ಜಾರಕಿಹೊಳಿರವರ ಮಗ ರಾಹುಲ್ ಜಾರಕಿಹೊಳಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ. ಬೆಳಗಾವಿ ಮೇಲೆ ಹಿಡಿತಕ್ಕೆ ಈಗ ನಡೆಯಲಿದೆಯಾ ನಾಯಕರ ಸಮರ ಅಂತ ಹಿಡಿತ ಸಾಧಿಸಲಿಕ್ಕೆ ಇಬ್ಬರು ಕೂಡ ಜಟಾಪಟಿ ಆಗ್ತಿದ್ದಾರಾ, ಇಲ್ಲಿ ಒಂದೇ ಪಕ್ಷದಲ್ಲಿದ್ದು ಅವರ ಮಧ್ಯೆ ಫೈಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಬೆಳಗಾವಿಯಲ್ಲಿ ಸಾಹುಕಾರ ಸವದಿ ವರ್ಸಸ್ ಸಾಹುಕಾರ ಜಾರಕಿಹೊಳಿ. ನೋಡಿ, ಒಂದೇ ಪಕ್ಷ ಆದ್ರೂ ಕೂಡ ಬದ್ಧ ವೈರಿಗಳಾಗಿರುವಂತಹ ಸವದಿ ಮತ್ತು ಜಾರಕಿಹೊಳಿ ಸಹಕಾರ ಖಾತೆಯ ಮೂಲಕ ಬೆಳಗಾವಿಯಲ್ಲಿ ಹಿಡಿತ ಸಾಧಿಸ್ತಾರ ಸವದಿ ಅಂತ. ಜಾರಕಿಹೊಳಿ ಬೇಡ ಅಂದ್ರೂ ಲಕ್ಷ್ಮಣ್ ಸವದಿಗೆ ಸಹಕಾರ ಖಾತೆ. ಇತ್ತೀಚೆಗೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸವದಿ ಬಣಕ್ಕೆ ಸೋಲಾಯಿತು. ಇನ್ನು ಸವದಿ ಕತ್ತಿ ಟೀಮ್ ವಿರುದ್ಧವಾಗಿ ಗೆಲುವು ಸಾಧಿಸಿದ್ದಂತಹ ಜಾರಕಿಹೊಳಿ ಟೀಮ್ ಇದೀಗ ಸಹಕಾರ ಇಲಾಖೆಯ ಮೂಲಕ ಬದಲಾಗುತ್ತಾ ಜಿಲ್ಲೆಯ ಪಾಲಿಟಿಕ್ಸ್ ಅಂತ. ಇದು ನಿಮ್ಮ ಶೋವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ. ಬೆಳಗಾವಿಯಲ್ಲಿ ಸವದಿ ಕೈಪಾಲಾಗುತ್ತಾ, ಜಾರಕಿಹೊಳಿ ಹಿನ್ನಡೆಯಾಗುತ್ತಾ ಅನ್ನುವಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಏನು ಬೆಳಗಾವಿಯಲ್ಲಿ ಈಗ ಲಕ್ಷ್ಮಣ್ ಸವದಿ ವರ್ಸಸ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಹೌದು. ಬೆಳಗಾವಿ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ಆ ರಾಜಕಾರಣ ಕೇಳಿದ್ರೆ ಸಾಕು ಎಲ್ಲರ ಕಿವಿ ಅಲರ್ಟ್ ಆಗಿಬಿಡ್ತದೆ ಅಂತ ರಾಜಕಾರಣ ಅದು. ಯಾಕೆ ಅಂತಂದ್ರೆ ಬೆಳಗಾವಿ ರಾಜಕಾರಣದಲ್ಲಿ ಕುತೂಹಲ, ಈ ಸದ್ಯದ ಬೆಳವಣಿಗೆಯಲ್ಲಿ ಕುತೂಹಲ ಅಲ್ಲದೆ ಇದ್ರು ಭಾರಿ ರೋಮಾಂಚನಕಾರಿ, ಮೈ ಜುಮ್ ಅನ್ನುವಂತ ರಾಜಕಾರಣ ಬೆಳಗಾವಿಯಲ್ಲಿ ನಡೆಯುತ್ತೆ ಅನ್ನುವಂತ ಹೇಳ್ಬೋದು. ಈ 20 ವರ್ಷಗಳಿಂದ ಅಂದ್ರೆ ಇಲ್ಲಿ ಬೆಳಗಾವಿಯಲ್ಲಿ ವ್ಯಕ್ತಿಗಳ ರಾಜಕಾರಣ ನಡೆಯುತ್ತೆ ಲಕ್ಷ್ಮಿ. ಯಾಕೆ ಅಂತಂದ್ರೆ ಪಕ್ಷದ ಇದು ರಾಜಕಾರಣ ಅಲ್ಲ ಬೆಳಗಾವಿದು. ವ್ಯಕ್ತಿಗಳ ಮಧ್ಯೆ ಲಿಂಗಾಯತ ವರ್ಸಸ್ ಜಾರಕಿ ಮನೆತನದ ಫೈಟ್ ನಡೆಯುವಂತದ್ದಲ್ಲಿ ಬೆಳಗಾವಿಯಲ್ಲಿ. ಇದನ್ನ ಈಗ ಒಂದು ಬೆಳಗಾವಿ ರಾಜಕಾರಣಕ್ಕೆ ಮತ್ತೊಂದು ಹೊಸ ತಿರುವು, ಹೊಸ ಒಂದು ಮುರುವು, ಅದಲು ಬದಲಾವಣೆ ಏನಂತಂದ್ರೆ ಲಕ್ಷ್ಮಣ ಸವದಿ ಅವರು ಈಗ ಸಹಕಾರಿ ಸಚಿವರಾಗಿ ಒಂದು ಬೆಳಗಾವಿ ರಾಜಕಾರಣದಲ್ಲಿ ಧುಮುಕಿದ್ದಾರೆ ಅಂತ ಹೇಳ್ಬೋದು. 20 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕ್ ನ ಮೂಲಕ ಒಂದು ಹಿಡಿತ ಸಾಧಿಸ್ಕೊಂಡಿದ್ರು ಅವರು, ಯಾರು ಲಕ್ಷ್ಮಣ ಸವದಿ ಅವರು. ಆದ್ರೆ 6 ತಿಂಗಳ ಹಿಂದೆ ಒಂದು ಚುನಾವಣೆ ನಡೆಯುತ್ತೆ. ಅಪೆಕ್ಸ್ ಬ್ಯಾಂಕ್ ನ ಒಂದು ಚುನಾವಣೆಯಲ್ಲಿ ಜಾರಕಿಹೊಳಿ ಅವರು ತಮ್ಮ ಮಗನನ್ನ ಗೆಲ್ಲಿಸುವ ಮೂಲಕ ಒಂದು ಮೇಲುಗೈ ಸಾಧಿಸ್ತಾರೆ ಎಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ. ಅದರಿಂದ ಒಂದು 20 ವರ್ಷಗಳ ಹಿಡಿತ ಒಂದು ಕೈತಪ್ಪಿ ಹೋಗುತ್ತೆ. ಯಾರಿಗೆ? ಸವದಿ ಅವರಿಗೆ ಕೈತಪ್ಪಿ ಹೋಗ್ಬಿಡುತ್ತೆ.
ಇದರಿಂದ ಬೆಳಗಾವಿ ರಾಜಕಾರಣ ಮತ್ತಷ್ಟು ಒಂದು ಸಂಚಲನವನ್ನೇ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು. ಬೆಳಗಾವಿ ನಾಯಕರು ಯಾವ ರೀತಿ ಇದ್ದಾರೆ ಲಕ್ಷ್ಮಿ ಅಂತ ನೋಡಿದ್ರೆ, ನನಗೆ ಬೆಳಗಾವಿ ಬೇಕೇ ಬೇಕು ಅನ್ನುವಂತ ನಾಯಕರು ಅಲ್ಲಿದ್ದಾರೆ. ಆಮೇಲೆ ಬೆಳಗಾವಿ ಪಟ್ಟ ಸಿಕ್ಕಿದೆಯಲ್ಲ ಅದು ನನ್ನ ಕೈ ತಪ್ಪಿ ಹೋಗಬಾರದು ಅನ್ನುವಂತ ನಾಯಕರು ಕೂಡ ಅಲ್ಲಿದ್ದಾರೆ. ಉದಾಹರಣೆ ಕೊಟ್ಟು ನೋಡೋದಾದ್ರೆ, ಇತ್ತೀಚೆಗೆ ಜಾರಕಿಹೊಳಿ ಅವರು ಕೂಡ ಒಂದು CM ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಿದ್ರು. ಪದತ್ಯಾಗ ಮಾಡಿದ ಬಳಿಕ ನನಗೆ ಇನ್ನೊಂದು ಎರಡನೇ ಆಪ್ಷನ್ ಆಗಿ KPCC ಪಟ್ಟ ಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ರು. ಅದ್ರ ಜೊತೆಗೆ ಬೆಳಗಾವಿ ಕೂಡ ನನ್ನ ಕೈ ತಪ್ಪಿ ಹೋಗಬಾರದು ಅನ್ನುವಂಥದ್ದು ಕೂಡ ಜಾರಕಿಹೊಳಿ ಅವರ ಒಂದು ತಲೆಯಲ್ಲಿ ಇತ್ತು ಅಂತ ಹೇಳ್ಬೋದು. ಈಗ ಸೌದಿಗೆ ಮಂತ್ರಿಗಿರಿ ಸಹಕಾರ, ಬೆಳಗಾವಿಗೆ ಸಹಜವಾಗಿ ಅಲ್ಲಿ ಸಹಕಾರ ಖಾತೆ ಬೇಕೇ ಬೇಕಾಗಿತ್ತು. ರಾಜಕಾರಣ, ಬೆಳಗಾವಿ ರಾಜಕಾರಣಕ್ಕೆ ಸಹಕಾರ ಖಾತೆ ಬೇಕಾಗಿತ್ತು. ಅದರಂತೆ ಸೌದಿಗೆ ಸಿಕ್ಕಿದ್ದು ಕೂಡ ಅದಕ್ಕೆ ಒಂದು ಇಂಬು ಕೊಡುವಂತಿದೆ ಲಕ್ಷ್ಮಿ. ಬೆಳಗಾವಿ ರಾಜಕಾರಣಕ್ಕೆ ಸೌದಿಗೆ ಒಂದು ಮಂತ್ರಿ ಪಟ್ಟ ಸಿಕ್ಕಿದ್ದು, ಸಹಕಾರ ಖಾತೆ ಸಿಕ್ಕಿದ್ದು ಇಂಬು ಕೊಡುವಂತಿದೆ. ಬೆಳಗಾವಿಗೆ ಈ ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಖಾತೆ ಕೊಟ್ಟದ್ದು ಜಾರಕಿಹೊಳಿ ಅವರ ಜೊತೆಗೂಡಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಹೋಗಿ ಅಂತ ಕೊಟ್ಟಿಲ್ಲ. ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಸ್ಟ್ಯಾಂಡ್ ತಗೊಳ್ರಿ, ಅವ್ರನ್ನ ಟೇಕ್ ಆನ್ ಮಾಡ್ರಿ ನೀವು ಅನ್ನುವಂತ ರೀತಿಯಲ್ಲಿ ಒಂದು ಲಕ್ಷ್ಮಣ ಸವದಿ ಅವರಿಗೆ ಪಟ್ಟ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಲ್ಲಿ ಬೆಳಗಾವಿ ರಾಜಕಾರಣ ಒಂದು ಲೆಕ್ಕಾಚಾರ ಹೆಂಗಿದೆ ಅಂತಂತಂದ್ರೆ ಲಕ್ಷ್ಮಿ, 18 ಸೀಟ್ಗಳನ್ನು ಹೊಂದಿರುವಂತ ಬೆಳಗಾವಿ ರಾಜಕಾರಣ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ರೆಬಲ್, ಬಾಲಚಂದ್ರ ಜಾರಕಿಹೊಳಿ ವಿಜಯೇಂದ್ರ ಪರ ಬ್ಯಾಟ್ ಬೀಸುವಂತವ್ರು, ವಿಜಯೇಂದ್ರ ಬಣದಲ್ಲಿರುವಂತವ್ರು ಅವರು. ಅಲ್ಲದೆ ಲಕ್ಷ್ಮಣ ಸವದಿ ಈಗ ಸಹಕಾರ ಖಾತೆ ಸಿಕ್ಕಿದೆ. ಆಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಅಲ್ಲಿ ಒಂದು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸತೀಶ್ ಜಾರಕಿಹೊಳಿ ಇದ್ದಾರಲ್ಲ ಲಕ್ಷ್ಮಿ, ಅವರು ಕೂಡ ತನ್ನ ಒಂದು ಹಿಡಿತ ಅಂದ್ರೆ ಬೆಳಗಾವಿ ರಾಜಕಾರಣ ತಮ್ಮ ಹಿಡಿತದಿಂದ ತಪ್ಪಿಸಿಕೊಂಡು ಹೋಗದಂತೆ ಒಂದು ಆಡಳಿತ ನಡೆಸಬೇಕು ಅನ್ನುವಂಥದ್ದು ಅವರು ಕೂಡ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.